Hi everyone, this is Diksha Anil and I'm a law student. Welcome to my YouTube channel Lawspective. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಾ ಅನಿಲ್. ನನ್ನ ಈ ಹೊಸ ಯೂಟ್ಯೂಬ್ ಚಾನಲ್ ಲಾಸ್ಪೆಕ್ಟಿವ್ದಿಗೆ ನಿಮಗೆಲ್ಲರಿಗೂ ಸ್ವಾಗತ. LLB ಓದ್ತಾ ಇದ್ರಿ ನೀವು BA LLB ಸ್ಟೂಡೆಂಟ್ಸ್ ಆಗಿದ್ರೆ, ನೀವು ಲಾ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ಈ ಒಂದು ಚಾನಲ್ ನಿಮಗೋಸ್ಕರ. ಲಾ ಸಬ್ಜೆಕ್ಟ್ಸ್ ಅಂದರೆ ತುಂಬ ಕಷ್ಟದ ಸಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಆ ಕಷ್ಟದ ಸಬ್ಜೆಕ್ಟ್ಸ್ನ ಈಸಿಯಾಗಿ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವುದೇ ಥರದ ಕಾಂಪ್ಲೆಕ್ಸ್ ಆಗಿ ನಾವು ನೋಟ್ಸ್ ನೋಡಿಕೊಂಡು ಬುಕ್ಸ್ ನೋಡಿಕೊಂಡು ಓದೋದ್ರಿಂದ ನಾವು ಲಾನ ಈಸಿಯಾಗಿ ಓದ್ಬೋದಾ? ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡು ಲಾಸ್ನ ಓದಬೇಕು, ನಾವು ಎಷ್ಟು ಬುಕ್ಸ್ನ ರೆಫರ್ ಮಾಡಿದ್ರೆ ನಮಗೆ ಪರ್ಟಿಕ್ಯುಲರ್ ಆಗಿರೋವಂಥ ಆನ್ಸರ್ ಸಿಗುತ್ತೆ, ಈ ಎಲ್ಲ ಒಂದು ಈಸಿ ಲರ್ನಿಂಗ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ನೀವು KSLU ಬೋರ್ಡಲ್ಲಿ ಓದ್ತಾ ಇದ್ದರೆ, ನೀವು KSLU ಯೂನಿವರ್ಸಿಟಿಯಲ್ಲಿ ಯಾವ್ಯಾವ ರೀತಿ ಪ್ಯಾಟ್ರನ್ ಇರುತ್ತೆ, ಸಿಲೆಬಸ್ ಏನಿರುತ್ತೆ, ನೋಟಿಫಿಕೇಶನ್ಸ್ ಯಾವ್ಯಾವ ಇರುತ್ತೆ, ಇದ್ರ ಎಲ್ಲ ಬಗ್ಗೆನೂ ನಾನು ನಿಮಗೆ ಲೀಗಲ್ ಅಪ್ಡೇಟ್ಸ್ ಆಗಿ ಕೊಡ್ತಾ ಇರ್ತೀನಿ. ಈ ಒಂದು ಜರ್ನಿಯಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್ ಲಾ ಟುಗೆದರ್ ಆ್ಯಂಡ್ ವಿತ್ ಮೈ ಪರ್ಸ್ಪೆಕ್ಟಿವ್. ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಯಾವ ರೀತಿ ಲಾನ ಈಸಿಯಾಗಿ ಓದಿದ್ನೋ ನೀವು ಕೂಡ ಅದೇ ರೀತಿ ಲಾನ ಈಸಿಯಾಗಿ ಓದ್ಬೋದು. ಆದ್ದರಿಂದ ನನ್ನ ಒಂದು ಪರ್ಸ್ಪೆಕ್ಟಿವಲ್ಲಿ ಕೂಡ ಲಾ ಈಸಿ, ಹಂಗಾದ್ರೆ ನೀವೂ ಈಸಿಯಾಗಿ ಓದ್ಬೋದಲ್ವಾ? ಲಾನ ಓದೋದಕ್ಕಿಂತ ಲಾನ ಅರ್ಥ ಮಾಡಿಕೊಂಡ್ರೆ ನಿಮಗೆ ಲಾ ತುಂಬ ಈಸಿ ಆಗುತ್ತೆ. ಈ ಒಂದು ಚಾನಲಲ್ಲಿ ನಾನು ನಿಮಗೆ ಲಾ ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಆಗಿ ನೀವು ಈಸಿಯಾಗಿ ಪ್ರೀ ಲಾ ಸಬ್ಜೆಕ್ಟ್ಸ್ ಎಲ್ಲಾನು KSLU ಯೂನಿವರ್ಸಿಟಿಯಲ್ಲಿ BA LLB ಓದ್ತಾ ಇದ್ರೆ ಈಸಿಯಾಗಿ ಸ್ಕೋರ್ ಮಾಡೋ ಅಂಥ ಒಂದು ಟಾಪಿಕ್ಸ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಲರ್ನ್ ಲಾ ಟುಗೆದರ್ ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ದ ಲಾ ವಿತ್ ಮೈ ಪರ್ಸ್ಪೆಕ್ಟಿವ್. ಆ್ಯಂಡ್ ಇದೇ ರೀತಿ ಲಾ ಕಂಟೆಂಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಈ ಒಂದು ಲಾ ಸಬ್ಜೆಕ್ಟ್ಸ್ನ ಈಸಿಯಾಗಿ ಓದಲಿಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಎಂಕರೇಜ್ ಮಿ ಅ ಲಾಟ್.